PUC ವಿದ್ಯಾರ್ಥಿಗಳಿಗೆ ಈ ಒಂದು ಇತಿಹಾಸದ ನೋಟ್ಸ್ ಇದು PDF ನಿಮ್ಗೆ ಈಗ ಆಲ್ರೆಡಿ ನಾನು 1 ಅಂಕ 2 ಅಂಕ ವಿಡಿಯೋ ಮಾಡಿದ್ದೀನಿ. ಸೊ ಅದ್ರ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಈಗ ಏನ್ ನೋಡೋಣ ಅಂತಂದ್ರೆ 5 ಅಂಕದ್ ನೋಡೋಣ. ಸೊ ಮ್ಯಾಪ್ ಕೂಡ ಮಾಡಿ ಹಾಕಿದ್ದೀನಿ, ಈ PDF ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ. ಈಗ ನಾವು 5 ಅಂಕದ್ ನೋಡ್ಕೊಳ್ಳೋಣ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವಂತ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ 5 ಅಂಕದ ಕ್ವಶನ್ಸ್ 10 ಅಂಕದ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ಕೊಂಡ್ಬರೋಣ ಬನ್ನಿ. ಒಂದನೇದು, ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನನಗನ್ಸಿದ ಮಟ್ಟಿಗೆ ಇದೊಂದು ಪ್ರಶ್ನೆ ಅಷ್ಟೊಂದು ಏನು ಇಂಪಾರ್ಟೆಂಟ್ ಅಲ್ಲ, ಸೊ ಹಾಗೆ ನೋಡ್ಕೊಳ್ಳಿ. ಆಮೇಲೆ ವೈವಿಧ್ಯತೆಯಲ್ಲಿ ಏಕತೆ ಭಾರತದ ಪ್ರಮುಖ ಲಕ್ಷಣ. ಸೊ ಸುಮ್ಮನೆ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಅಷ್ಟೇ ಹೇಳ್ತೀನಿ. ಇಲ್ಲಿ ನೋಡಿ, ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೊಂದು ಸಾರಿ ರಿಪೀಟ್ ಆಗಿದೆ ಅಂತಂದ್ರೆ ಪ್ರಿಪರೇಟರಿ, ಮಾಡೆಲ್ ಕ್ವಶನ್ ಪೇಪರ್, ಮಿಡ್ ಟರ್ಮ್, ಸೊ ಎಲ್ಲಾ ಕ್ವಶನ್ಸ್ ಎಲ್ಲದರಲ್ಲಿ ಕ್ವಶನ್ಸ್ ಬಂದಿದೆ. 5 ಅಂಕಕ್ಕೆ ಜಾಸ್ತಿಯಾಗಿ 5 ಅಂಕನ ಕೇಳೋದು. 10 ಅಂಕ ಕೇಳಿದ್ರೆ ಎಲ್ಲ ವಿವರಿಸಬೇಕು. ಜಸ್ಟ್ ಸಿಂಧೂ ನಾಗರಿಕತೆ ನಗರ ಯೋಜನೆ, ಇದರಲ್ಲಿ ಯಾವ ಪಾಯಿಂಟ್ ಬರ್ತವೆ ಅಂದ್ರೆ ನಗರದ ವಿನ್ಯಾಸ, ಒಳಚರಂಡಿ ವ್ಯವಸ್ಥೆ, ಬೀದಿಗಳು, ಸ್ನಾನದ ಕೊಳ, ಉಗ್ರಾಣ, ಕಟ್ಟಡ. ಇಷ್ಟು ಬರ್ದು ಬಿಟ್ರೆ 5 ಅಂಕಕ್ಕೆ 5 ಅಂಕ. ಆದಾಗ ನೆಕ್ಸ್ಟ್ ನಿಮ್ಗೆ 2ನೇ ಇಂಪಾರ್ಟೆಂಟ್ ನಾನು ಕೊಡ್ತಿರೋದು ಚೋಳರ ಗ್ರಾಮಾಡಳಿತ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ 5 ಅಂಕಕ್ಕೆ. ಸೊ ಇದರಲ್ಲಿ ಇದನ್ನ ಹೇಗೆ ಬರೆಯುವುದು ಅಂತಂದ್ರೆ, ಚೋಳರ ಗ್ರಾಮಾಡಳಿತ ಸದಸ್ಯರನ್ನು ಆಯ್ಕೆ ಮಾಡುವ ವಿಧಾನ ಬರೆಯಬೇಕು. ಆಮೇಲೆ ಸದಸ್ಯರು ನಿರ್ವಹಿಸಬೇಕಾದ ಕರ್ತವ್ಯ, ಸದಸ್ಯರಿಗೆ ಇರಬೇಕಾದ ಕನಿಷ್ಠ ಅರ್ಹತೆ. ಚೋಳರ ಇದು ಗ್ರಾಮಾಡಳಿತ, ಇಲ್ಲಿ ಅನರ್ಹತೆ. ಎಷ್ಟು ಬರ್ದ್ಬಿಟ್ರೆ ಮುಗೀತು. ಅಮೋಘ ವರ್ಷನ ಸಾಧನೆ ಸುಮ್ಮನೆ ನೋಡ್ಕೊಳ್ಳಿ. ಆಮೇಲೆ ಹೊಯ್ಸಳರ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ 5 ಅಂಕಕ್ಕೆ. ಸೊ ಇದೊಂದು ನೋಡ್ಕೊಳ್ಳಿ ನೀವು. ಇದರಲ್ಲಿ ಒಂದು 14 ಪಾಯಿಂಟ್ ಇದೆ. ಜಸ್ಟ್ ಒಂದು 5 ಅಂಕಕ್ಕೆ ನೀವು 6 ಪಾಯಿಂಟ್ ಬರೆದ್ರೆ ಸಾಕು. ಆಮೇಲೆ ವಿಜಯನಗರ ಕುರಿತು ವಿದೇಶಿ ವರದಿಗಳ ವಿವರಿಸಿ ಅಂತಂದ್ರೆ, ವಿದೇಶಿ ವರದಿಗಳು, ವಿದೇಶಿಗರು ವಿಜಯನಗರ ಸಾಮ್ರಾಜ್ಯವನ್ನು ನೋಡಲು ಬಂದಾಗ ಅವರು ಈ ತರ ಕೊಟ್ಟೋಗ್ತಾರೆ. ಒಂದೇದು ನಿಕೋಲೆ ಕುಂಟಿ, ಅಬ್ದುಲ್ ರಜಾಕ್, ನಿಕೇಟಿನ್, ಡುರೆಕ್, ಬಾರ್ಬೋಸಾ. ಸೊ ಹೀಗೆ 5 ಜನದ ಹೆಸರು ಬರೆದ್ರೆ ಸಾಕು. 5 ಅಂಕಕ್ಕೆ 5 ಅಂಕ ಇಂಪಾರ್ಟೆಂಟ್. ಆಮೇಲೆ ನಿಮ್ಗೆ ಇನ್ನೊಂದು ಏನಂತಂದ್ರೆ, ಇದರಲ್ಲಿ 5 ಅಂಕ 10 ಅಂಕಕ್ಕೆ ಎಲ್ಲ ಸೇರಿ. ಸೊ ಮೊದಲನೇದು ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಒಂದು ನಿಮಿಷ ಸಾರಿ, ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಬಸವಣ್ಣ. ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆ, ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆ, ಬಸವಣ್ಣನವರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು. ಸೊ ಇವು 3 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಪಕ್ಕ ಬರುತ್ತೆ. ಅದು 5 ಅಂಕಕ್ಕಾದ್ರೂ ಅಥವಾ 10 ಅಂಕಕ್ಕಾದ್ರೂ 3ರಲ್ಲಿ ಒಂದು ಪಕ್ಕ ಬರುತ್ತೆ. ಸೊ 3 ನೋಡ್ಕೊಳ್ಳಿ. ಶಂಕರಾಚಾರ್ಯ ಜೀವನ ಮತ್ತು ಬೋಧನೆ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು 5 ಅಂಕ ಅಥವಾ 10 ಅಂಕ ಕೇಳ್ತಾರೆ, ಜಾಸ್ತಿ 5 ಅಂಕ ಕೇಳ್ತಾರೆ. ಬಸವೇಶ್ವರ ಸಾಮಾಜಿಕ ಧಾರ್ಮಿಕ ಸುಧಾರಣೆ ಚರ್ಚಿಸಿರಿ. ಸೊ ಇದು 5 ಅಂಕ ಕೇಳೋದಿಲ್ಲ, 10 ಅಂಕ ಕೇಳ್ತಾರೆ. ಸೊ ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಆಮೇಲೆ ರಾಮಾನುಜಾಚಾರ್ಯ ನೋಡ್ಕೊಂಡ್ಬಿಡಿ. ಆಮೇಲೆ ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮ. ನಿಮ್ಗೆ 5 ಅಂಕಕ್ಕೆ 2 ಪ್ರಶ್ನೆ ಕೇಳ್ತಾರೆ. ಸೊ 2 ಬರೆದ್ರೆ 10 ಅಂಕ ಆಗುತ್ತೆ. ಆಮೇಲೆ 10 ಅಂಕದ್ದು 2 ಕೇಳ್ತಾರೆ, ನೀವು 2 ಬರೆದ್ರೆ 20 ಅಂಕ ಆಗುತ್ತೆ. ಸೊ ಅವ್ರು ಕೇಳೋದು 4 ಪ್ರಶ್ನೆ ಕೇಳ್ತಾರೆ. ಇದರಲ್ಲಿ ಇಲ್ಲಿ 2 ಪ್ರಶ್ನೆ ಕೇಳ್ತಾರೆ. ನೀವು ಎಷ್ಟು ಬರೀಬೇಕಂತಂದ್ರೆ 2 ಅಷ್ಟೇ ಬರೀಬೇಕು. ಸೊ 10 ಅಂಕದ್ದು 4 ಕೇಳ್ತಾರೆ, 2 ಬರೀರಿ. 5 ಅಂಕದ 4 ಕೇಳ್ತಾರೆ, 2 ಬರೀರಿ. ಸೊ 30 ಅಂಕ ಆಯ್ತು. ಪ್ಲಾಸಿ ಕದನದ ಕಾರಣ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟ, ಇದು ಬೇಡ. ಕರ್ನಾಟಕದ ಏಕೀಕರಣ ಚಳುವಳಿಯಲ್ಲಿ ಸಂಕ್ಷಿಪ್ತವಾಗಿ ಚರ್ಚಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ಅದ್ ಬಿಟ್ರೆ 10 ಅಂಕದ ಕಡೆ ಬರೋಣ. 10 ಅಂಕದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. 5 ಅಂಕದ ಇಷ್ಟೇ ಸಾಕು, ಇಷ್ಟೇ ಬಾಯ್ಬಿಟ್ಟು ಹಾಕಿ ಈಸಿಯಾಗಿ ನೀವು ಆರಾಮಾಗಿ ಪಾಸ್ ಆಗ್ತೀರಾ. ಆಮೇಲೆ 10 ಅಂಕದ ಕಡೆ ಬಂದ್ರೆ ಬುದ್ಧನ ಜೀವನ ಮತ್ತು ಬೋಧನೆ. ಇದೊಂದು ಪ್ರಶ್ನೆ ಅತಿಯಾಗಿ 10 ಅಂಕಕ್ಕೆ ರಿಪೀಟ್ ಆಗದಂತ ಪ್ರಶ್ನೆ. ಆದರೆ ಇದನ್ನು ಯಾವಾಗಾದ್ರೂ ಒಂದು ಸಲ 5 ಅಂಕ ಕೇಳ್ತಾರೆ. 5 ಅಂಕ ಕೇಳಿದಾಗ ಸ್ವಲ್ಪ ಶಾರ್ಟ್ ಮಾಡಿ ಬರ್ರಿ. 10 ಅಂಕಕ್ಕೆ ಎಲ್ಲ ಪೂರ್ತಿ ಬರಬೇಕು. ಉದಾಹರಣೆಗೆ ನೋಡಿ, ಮಹಾಪರಿತ್ಯಾಗ, ಜ್ಞಾನೋದಯ, ಧರ್ಮಚಕ್ರ. ಸೊ ಇವ್ರದ್ದು ಏನೇನ್ ಪಾಯಿಂಟ್ ಇದೆ ಅವನ್ನೆಲ್ಲ ಬರಿಬೇಕು. ಬುದ್ಧನ ಬೋಧನೆ, 4 ಆರ್ಯ ಸತ್ಯ, ಅವ್ರ ಅಷ್ಟಾಂಗ ಮಾರ್ಗ ಅಂತಂದ್ರೆ 8 ಮಾರ್ಗ ಹಾಕ್ತಾರೆ, ಆ 8 ಮಾರ್ಗ ಬರಿಬೇಕು. ಆಮೇಲೆ ಬುದ್ಧನ ನೀತಿ ಇಷ್ಟು ಬರೆದ್ರೆ 10ಕ್ಕೆ 10 ಅಂಕ. ಆಮೇಲೆ ಅಶೋಕನ ಜೀವನ ಮತ್ತು ಸಾಧನೆ. ಈಗ ಈ ಅಶೋಕನ ಜೀವನ ಮತ್ತು ಸಾಧನೆ ಏನಿದೆ ನೋಡಿ, ನಾನೊಂದು 3D ಅಂತಂದ್ರೆ ಇಮೇಜ್ಗಳ ಮೂಲಕ 3D ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಅದ್ರ ಲಿಂಕ್ ನಾನು ಕೊಟ್ಟಿರ್ತೀನಿ, ನಿಮ್ಗೆ ಸರಿಯಾಗಿ ನೋಡ್ಕೊಳ್ಳಿ. ಬರೀ ಒಂದೇ ಪ್ರಶ್ನೆ ಅದು ಉತ್ತರ ಇದೆ. ಅಶೋಕ್ ಒಂದು ಬಸವಣ್ಣ ಅವ್ರದ್ದಿದೆ. ಸೊ 2 ನೋಡ್ಕೊಂಡ್ಬಿಡಿ, ಯಾಕಂದ್ರೆ ಇಂಪಾರ್ಟೆಂಟ್. ಅದ್ರ ಬಿಟ್ರೆ ಗುಪ್ತರ ಕಾಲದ ಸುವರ್ಣಗ
ಸೊ ಈ ಮೂರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಸೊ ಯಾವ ತರ ಕೇಳ್ತಾರೆ ಅಂತ ಹೇಳಕ್ ಬರಲ್ಲ, ಯಾಕಂದ್ರೆ ಎಲ್ಲ ಓದ್ಕೋಬೇಕು. ಇಷ್ಟಿದೆ ನೋಡಿ. ಸೊ ಇದು ಬಿಟ್ರೆ ಇಮ್ಮಡಿ ಪುಲಕೇಶಿಯ ಸಾಧನೆ. ಸೊ ಇದನ್ನು ಕೇಳಿದ್ರು ಇಮ್ಮಡಿ ಪುಲಕೇಶಿಯ ಸಾಧನೆ. ಮೊದಲು ಏನ್ ಮಾಡ್ತಾನೆ, ಅವನ ಚಿಕ್ಕಪ್ಪನಾದ ಮಂಗಳೇಶನ ಜೊತೆ ಅಂತರ್ಯುದ್ಧ, ರಾಷ್ಟ್ರಕೂಟದ ದಮನ, ಕರ್ನಾಟಕದ ಪ್ರದೇಶ ಮೇಲಿನ ದಿಗ್ವಿಜಯ. ಸೊ ಈ ತರ ಬರಿಬೇಕು. ಹರ್ಷವರ್ಧನೊಡನೆ ಯುದ್ಧ ಮಾಡ್ತಾನೆ, ವ್ಯಂಗ್ಯ ದಿಗ್ವಿಜಯ, ಪಲ್ಲರೊಡನೆ ಸಂಘರ್ಷ, ಇಮ್ಮಡಿ ಪುಲಕೇಶಿ ಅಂತ್ಯ, ಸಾಮ್ರಾಜ್ಯ ವಿಸ್ತಾರ, ಹಿರಮೆ ಮತ್ತು ಅವನ ಬಿರುದುಗಳು. ಇಷ್ಟೇ. ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆ. ಸೊ ಹಾಗೆ ನೋಡ್ಕೊಳ್ಳಿ, ಇದೇನ್ ಬೇಡ. ಆಮೇಲೆ ಇನ್ನೊಂದು ಬರುತ್ತೆ ಇದರಲ್ಲಿ ಇಂಪಾರ್ಟೆಂಟ್, ಮೊಹಮ್ಮದ್ ಬಿನ್ ತುಘಲಕನ ಆಡಳಿತ ಪ್ರಯೋಗಗಳ ವಿಮರ್ಶಿತವಾಗಿ ವಿಶ್ಲೇಷಿಸಿ. ಮೊಹಮ್ಮದ್ ಬಿನ್ ತುಘಲಕ್ನು ತನ್ನ ಸೈನ್ಯವನ್ನು ಎಲ್ಲ ತಗೊಂಡು ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡ್ತಾನೆ. ಅದರಲ್ಲಿ ಎಷ್ಟು ಜನ ಸಾಯ್ತಾರೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ದೋಹಾಬ್ನಲ್ಲಿ ತೆರಿಗೆ ಹೆಚ್ಚಳ, ರಾಜಧಾನಿ ವರ್ಗಾವಣೆ, ಇದೇ ರಾಜಧಾನಿ ವರ್ಗಾವಣೆ, ಸಂಕೇತ ನಾಣ್ಯ ಚಲಾವಣೆ. ಕೇವಲ 3 ಪಾಯಿಂಟ್ ಬರೆದ್ರೆ ಮೊಹಮ್ಮದ್ ಬಿನ್ ತುಘಲಕ್ ಅಂತ ಮುಗುತ್ತೆ. ಆಮೇಲೆ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣ ಮತ್ತು ಪರಿಣಾಮ. ಸೊ ಇಷ್ಟು ನೋಡ್ಕೊಳ್ಳಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. 10 ಅಂಕದ್ದು ಇಷ್ಟು ಇಂಪಾರ್ಟೆಂಟ್. ಸರ್ ವಿಶ್ವೇಶ್ವರಯ್ಯ ಈ ಸಲ ಕೇಳೋದಿಲ್ಲ. ಸೊ ಯಾಕಂತಂದ್ರೆ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಇದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಇವು ಅಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಹಾಗೆ ನಿಮ್ಗೆ ಕಾಲಾನುಕ್ರಮಗಳು ನೋಡ್ಕೊಳ್ಳಿ. ಸೊ ಕಾಲಾನುಕ್ರಮ ನಾನು ಹೇಳಿಲ್ಲ, ಈಗ ನೋಡ್ಕೊಳ್ಳಿ. ಕಾಲಾನುಕ್ರಮ ಇದ್ರ ಜೊತೆಗೆ ಭಾರತಕ್ಕೆ ಆರ್ಯರ ಆಗಮನ, ಹಾಗೆ 1000 ಶಕ ಪೂರ್ವ 2000ರಲ್ಲಿ. ಸೊ ಒಂದು 19 ಕಾಲಾನುಕ್ರಮ, ಅದ್ರ ಜೊತೆಗೆ ಒಂದು 45 ಕಾಲಾನುಕ್ರಮಗಳಿವೆ. ನಾವು ಇಷ್ಟು ನೋಡ್ಕೊಂಡ್ರೆ ಇದಕ್ಕೆ 5 ಅಂಕ. ಸೊ ಈಗ ಕಾಲಾನುಕ್ರಮಕ್ಕೆ 5 ಅಂಕ, 2 ಅಂಕ, 10 ಮರ್ಷಿನ್ 2 20 ಅಂಕ, 5 ಮರ್ಷಿನ್ 2 10 ಅಂಕ. ಸೊ 20 10 30 ಪ್ಲಸ್ 5 ಪ್ಲಸ್ 35 ಆಯ್ತು ಟೋಟಲ್. ಆಮೇಲೆ 2 ಅಂಕದ 16 ಕೇಳ್ತಾರೆ, 8 ಕೇಳ್ತಾರೆ. 8 ಬರಿಬೇಕು ಅಂತಂದ್ರೆ 16 ಅಂಕ ಆಯ್ತು. ಆದ ನಂತರ 1 ಅಂಕದ್ದು ಇದು, 1 ಅಂಕದ್ದು 5. ಆಮೇಲೆ ಟೋಟಲ್ ಆಗಿ ಎಲ್ಲ ಆಗಿ ಕೂಡಿಸಿದ್ರೆ ನಿಮ್ದು ಟೋಟಲ್, 1 ನಿಮಿಷ, ಟೋಟಲ್ ಆಗಿ 80 ಅಂಕ. ಸೊ 80 ಔಟ್ ಆಫ್ 80. ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಕೊಳ್ಳಿ, ಅಂತಂದ್ರೆ ಅದರಲ್ಲಿ ಎಲ್ಲ ಇದೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು. ಇನ್ನು ಕಂಟಿನ್ಯೂಸ್ ಆಗಿ ವಿಡಿಯೋ ಬರ್ತಾ ಇರುತ್ತೆ. ನಿಮ್ ಗೆಳೆಯರಿಗೆ, ನಿಮ್ ಗೆಳತಿಯರಿಗೆ, ಯಾರು ಸೆಕೆಂಡ್ PUC ಓದ್ತಾ ಇದ್ದಾರೆ, ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ, ಅವ್ರಿಗೆಲ್ಲರಿಗೂ ವಿಡಿಯೋ ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ಸ್ ನಾನು 200 ಇಡ್ತಿದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಲವ್ ಯು ಆಲ್. ಬಾಯ್.